ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಪರಮೇಶ್ವರ್ ಅಂಗಡಿ, ಧಾರವಾಡ ಜಿಲ್ಲಾ ವರದಿಗಾರ. ಪ್ರಮುಖವಾಗಿ ನಾವು ಇವತ್ತು ಹೇಳುತ್ತಿರ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಂದರೆ, ಧಾರವಾಡ KIDB ಇಲಾಖೆ ಸುಮಾರು 3,500 ಎಕರೆಯಷ್ಟು ರೈತರ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡಿತ್ತು. ಅದರಲ್ಲೂ ಕೂಡ ಸುವರ್ಣ ಕಾರಿಡಾರ್ ಯೋಜನೆ ಅಡಿಯಲ್ಲಿ ಸದ್ಯ ಈಗ ಕಳೆದ 2023ರಲ್ಲಿ ಅಂದರೆ ಧಾರವಾಡ ತಾಲೂಕಿನ ಹೊಸವಾಳ, ಮೊಮ್ಮಿಗಟ್ಟಿ, ವೀರಾಪುರ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ 3,500 ಎಕರೆಯಷ್ಟು ರೈತರ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡಿತ್ತು. ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರ್ತಕ್ಕಂಥ ರೈತರಿಗೆ 1 ಎಕರೆಗೆ 95 ಲಕ್ಷ ರೂಪಾಯಿಯನ್ನು ಜಿಲ್ಲಾಡಳಿತ ಫಿಕ್ಸ್ ಮಾಡಿತ್ತು. ಜೊತೆಗೆ ಒಳಗಡೆ ಅಂದರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಳಗಡೆ 100 ಮೀಟರ್ ಒಳಗಡೆ ಇರ್ತಕ್ಕಂಥ ರೈತರ ಜಮೀನಿಗೆ 45 ಲಕ್ಷ ರೂಪಾಯಿಯನ್ನು ಸರ್ಕಾರ ಬೆಲೆಯನ್ನು ನಿಗದಿ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಸದ್ಯ ಈಗ KIDB ಮುಖಾಂತರ ರೈತರಿಗೆ ಪರಿಹಾರನ ಕೊಡ್ತಾ ಇದೆ. ಅದರಲ್ಲೂ ಕೂಡ ಹೊಸವಾಳ ಗ್ರಾಮವೊಂದರಲ್ಲಿ ಪ್ರಮುಖವಾಗಿ 700ಕ್ಕೂ ಹೆಚ್ಚು ಎಕರೆ ರೈತರ ಜಮೀನನ್ನು ಸದ್ಯ ಈಗ ವಶಪಡಿಸಿಕೊಂಡು ಅವರಿಗೆ ಸೂಕ್ತವಾದಂಥ ಪರಿಹಾರನ ಕೊಡ್ತಾ ಇಲ್ಲ ಮಾತುಗಳನ್ನು ಸದ್ಯ ಈಗ ರೈತರು ಕೂಡ ಜಿಲ್ಲಾಡಳಿತ ವಿರುದ್ಧ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶನ ವ್ಯಕ್ತಪಡಿಸಿರುವಂಥದ್ದು. ಒಂದು ಕಡೆ 2023ರಿಂದ ಭೂಸ್ವಾಧೀನಪಡಿಸಿಕೊಂಡಂಥ ರೈತರ ಜಮೀನಿಗೆ ಪರಿಹಾರನ ಕೊಡ್ತಾ ಇದೆ. ಅದರಲ್ಲಿ ಕೇವಲ 75ರಷ್ಟು ಜನರಿಗೆ ರೈತರಿಗೆ ಇನ್ನೂ ಅಂದರೆ ರೈತರ ಪರಿಹಾರನ ಕೊಡಬೇಕು. ಆದರೆ ಪರಿಹಾರನ ಕೊಡದೆ ಎಲ್ಲೋ ಒಂದು ಕಡೆ ಕೇವಲ 25% ಪರ್ಸೆಂಟೇಜ್ ಹಣವನ್ನು ಸದ್ಯ ಈಗ ರೈತರಿಗೆ ಅಂದರೆ 25ರಷ್ಟು ಭಾಗದ ರೈತರಿಗೆ ಮಾತ್ರ ಪರಿಹಾರನ ಕೊಡ್ತಾ ಇದೆ. ಇನ್ನೂ ಕೇವಲ 75% ಇರ್ತಕ್ಕಂಥ ರೈತರಿಗೆ ಅಂದರೆ ಅವರಿಗೆ ಪರಿಹಾರನ ಕೊಡ್ತಾ ಇಲ್ಲ. ರೈತರು ಕೂಡ ಸಾಕಷ್ಟು ಬಾರಿ ಜಿಲ್ಲಾಡಳಿತಕ್ಕೆ ಮತ್ತು KIDB ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪರಿಹಾರನ ಕೊಡದೆ ಎಲ್ಲೂ ಕೂಡ ಡೆವಲಪ್ಮೆಂಟನ್ನು ಮಾಡಬಾರ್ದು ಅನ್ನೋದು ರೈತರು ಕೂಡ ಒತ್ತಾಯ ಆಗಿದೆ. ಯಾಕಂತಂದರೆ ಮೊದಲೇ ರೈತರು ಒಬ್ಬೊಬ್ಬ ರೈತರು ಸುಮಾರು 2 ಎಕರೆ 3 ಎಕರೆ 5 ಎಕರೆ ಇರ್ತಕ್ಕಂಥ ರೈತರು ಸದ್ಯ ಈಗ KIDBಗೆ ಲ್ಯಾಂಡನ್ನು ಕೊಟ್ಟು ಈಗ ಬರಿಗೈಯಲ್ಲಿ ಇರುವಂಥದ್ದು. ಒಂದು ಕಡೆ ರೈತರ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡಂಥ KIDB ಇಲಾಖೆ ರೈತರಿಗೆ ಸೂಕ್ತವಾದಂಥ ಪರಿಹಾರನ ಕೊಡ್ತಾ ಇಲ್ಲ. ಜೊತೆಗೆ ಗ್ರಾಮದಲ್ಲಿ ಕೂಡ ನಿರುದ್ಯೋಗ ಸಮಸ್ಯೆ ಉಂಟಾಗಿದೆ ಅನ್ನೋ ಮಾತುಗಳನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆದರೆ ಕಳೆದ 2 ದಿನಗಳಿಂದಷ್ಟೇ ಏನಂತಂದರೆ KIDB ಇಲಾಖೆಯ ಅಧಿಕಾರಿಗಳು ಅಂದರೆ ರಸ್ತೆ ಅಭಿವೃದ್ಧಿ ಅಂದರೆ ಆ ರೈತರ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡಂಥ ರೈತರ ಜಮೀನಿನಲ್ಲಿ ಡೆವಲಪ್ಮೆಂಟ್ ಕಾರ್ಯಕ್ಕೆ ಮುಂದಾಗ್ತಾರೆ. ಆ ಸಮಯದಲ್ಲಿ ಸುಮಾರು 25-30ಕ್ಕೂ ಹೆಚ್ಚು ಟಿಪ್ಪರ್ಗಳು ಅಂದರೆ ಕಡಿಯನ್ನು ತುಂಬಿಕೊಂಡು ಬಂದಿರತಕ್ಕಂತಹ ಲಾರಿಗಳನ್ನು ರೈತರೇ ಸ್ವತಃ ತಡೆದು ಈ ಒಂದು ಕಾಮಗಾರಿಗಳನ್ನು ನೀವು ಸ್ಥಗಿತ ಮಾಡಬೇಕು, ನಮಗೆ ಇನ್ನೂವರೆಗೂ ಸೂಕ್ತವಾದಂಥ ಪರಿಹಾರನ KIDB ಕೊಟ್ಟಿಲ್ಲ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿರ್ತಕ್ಕಂತಹ ಚಾಲಕರಿಗೆ ಹೇಳ್ತಾರೆ. ಆದರೆ ಅಧಿಕಾರಿಗಳು ಕೂಡ ಎಲ್ಲೋ ಒಂದು ಕಡೆ ರೈತರಿಗೆ ಸೂಕ್ತವಾದಂಥ ಪರಿಹಾರನ ಕೊಡದೆ ಈ ಒಂದು ರೈತರ ಜಮೀನಿನಲ್ಲಿ ಭೂಸ್ವಾಧೀನಪಡಿಸಿಕೊಂಡಂಥ ಜಮೀನಿನಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ರೈತರ ಆಗ್ರಹವಾಗಿದೆ. ಮತ್ತೊಂದೆಡೆ ಕೆಲವೊಂದಿಷ್ಟು ರೈತರು ಕೂಡ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬಿಡದಿಯಲ್ಲಿ ಪ್ರತಿಯೊಬ್ಬ ರೈತರಿಗೆ ಅಂದರೆ ಅಲ್ಲಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಏನು ಹೊರಟಿದೆ, ಅಲ್ಲಿ 1 ಎಕರೆಗೆ ಸರಿ ಸುಮಾರಾಗಿ 2.5 3 ಕೋಟಿ ರೂಪಾಯಿಯನ್ನು ರೈತರಿಗೆ ಪರಿಹಾರವನ್ನಾಗಿ ಕೊಡ್ತಾ ಇದ್ದಾರೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅಂದರೆ KIDB ಇಲಾಖೆ 7ರಿಂದ 8 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಇಲಾಖೆ ರೈತರಿಗೆ 1ರಿಂದ 1.5 ಕೋಟಿ ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಆದರೆ ನಮಗೂ ಕೂಡ ಅಂದರೆ ಯಾವ ರೀತಿಯಾಗಿ ಬಿಡದಿ ಟೌನ್ಶಿಪ್ನಲ್ಲಿ ರೈತರಿಗೆ ಭೂಸ್ವಾಧೀನ ಪಡೆದುಕೊಂಡಂಥ ರೈತರ ಜಮೀನಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಅಂದರೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ 2.5ರಿಂದ 3 ಕೋಟಿ. ಅದೇ ರೀತಿಯಾಗಿ ನಮ್ಮ ಅಂದರೆ ಉತ್ತರ ಕರ್ನಾಟಕ ಭಾಗದ ರೈತರಿಗೂ ಕೂಡ ಸರಿ ಸುಮಾರು 2.5ರಿಂದ 3 ಕೋಟಿ ರೂಪಾಯಿಯನ್ನು ಪರಿಹಾರನ ಕೊಡಬೇಕು ಅನ್ನೋದು ಕೂಡ ರೈತರ ಒಂದು ಆಗ್ರಹವಾಗಿದೆ. ಸೊ ಇಷ್ಟಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಆದರೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ರೈತರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ರಾಜ್ಯ ಸರ್ಕಾರ ಏನಾದರೂ ಎಚ್ಚೆತ್ತುಕೊಂಡು ಸೂಕ್ತವಾದಂಥ ಪರಿಹಾರನ ರೈತರಿಗೂ ಕೊಡುವಲ್ಲಿ ಮುಂದಾಗ್ತಾರಾ ಇಲ್ಲ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕೈಗಾರಿಕಾ ಅಭಿವೃದ್ಧಿಯ ಸಚಿವರಾದಂತಹ MB ಪಾಟೀಲ್ರಿಗೂ ಕೂಡ ಈ ಕಡೆ ಗಮನ ಹರಿಸಬೇಕು. ಯಾಕಂತಂದರೆ ಸಾಕಷ್ಟು ಬಾರಿ ಕಳೆದ 3 ವರ್ಷಗಳಿಂದ ರೈತರು ಭೂಮಿಯನ್ನು ಕಳೆದುಕೊಂಡಂಥ ರೈತರಿಗೆ ಎಲ್ಲೋ ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಎದುರಾಗಿದೆ. ಜೊತೆಗೆ ರೈತರು ಕೂಡ ಪರಿಹಾರಕ್ಕಾಗಿ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಸೂಕ್ತವಾದಂಥ ಅಂದರೆ ನಮ್ಮ ಜಮೀನಿಗೆ ಎಷ್ಟು ನಿಗದಿಯನ್ನು ಮಾಡಿದ್ರಿ ಆ ದರವನ್ನು ನಮಗೆ ಬಿಡುಗಡೆ ಮಾಡಬೇಕು ಅಂತೇಳಿ ಸಾಕಷ್ಟು ಬಾರಿ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರನ ಕೊಡುವಲ್ಲಿ ವಿಳಂಬ ಮಾಡ್ತಾ ಇದೆ. ಆದರೆ ಟೌನ್ಶಿಪ್ ಈಗ ಬಿಡದಿ ಟೌನ್ಶಿಪ್ನಲ್ಲಿ ರೈತರಿಗೆ ಈಗಾಗಲೇ ನೋಟಿಫಿಕೇಷನ್ ಆದ ಬಳಿಕ ಏನಂತಾರೆ ಯಾವ ರೀತಿಯಾಗಿ ಕೂಡಲೇ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ, ಅದೇ ರೀತಿಯಾಗಿ ಧಾರವಾಡ ತಾಲೂಕಿನ ಮೊಮ್ಮಿಗಟ್ಟಿ ಗ್ರಾಮ ಮತ್ತು ಹೊಸವಾಳ ಗ್ರಾಮಗಳಲ್ಲಿ ಅಂದರೆ ಸುಮಾರು 10 ಹಳ್ಳಿಗಳಲ್ಲಿ ಈಗಾಗಲೇ ಭೂಸ್ವಾಧೀನ ಪಡೆದುಕೊಂಡಂಥ ರೈತರ ಜಮೀನಿಗೆ ಹಣವನ್ನು ಬಿಡುಗಡೆ ಮಾಡಬೇಕು. ರೈತರಿಗೆ ಹಣ ಬಿಡುಗಡೆ ಮಾಡಿದಾಗ ಮಾತ್ರ ಅವರು ಕೂಡ ಬೇರೆ ಅಂದರೆ ತಮ್ಮ ಜಮೀನನ್ನು ಕೊಟ್ಟು ಬೇರೆ ಭಾಗದಲ್ಲಿ ಜಮೀನನ್ನು ಖರೀದಿ ಮಾಡಬೇಕನ್ನೋ ಚಿಂತೆಯಲ್ಲಿ ರೈತರಿದ್ದಾರೆ. ಆದರೆ 3 ವರ್ಷಗಳಿಂದ ರೈತರಿಗೆ ಪರಿಹಾರ ಕೊಡದೆ ಎಲ್ಲೋ ಒಂದು ಕಡೆ KIDB ಇಲಾಖೆ ರೈತರಿಗೆ ಸತಾಯಿಸ್ತಾ ಇದೆ. ಜೊತೆಗೆ ಸಚಿವರು ಕೂಡ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಯಾವ ರೈತರ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡಿದೆ ಆ ರೈತರಿಗೆ ಪರಿಹಾರವನ್ನು ಕೊಡುವಲ್ಲಿ
ಸಚಿವರು ಕೆಲಸನ ಮಾಡಬೇಕಾಗಿದೆ ಅನ್ನೋದು ರೈತರ ಆಗ್ರಹವಾಗಿದೆ. ಹೊಸವಾಳ ಗ್ರಾಮದ ರೈತರು ನಾವೆಲ್ಲ 23-24ನೇ ಸಾಲಿನೊಳಗೆ ಇದನ್ನು KDB ಅವರು ಕಾರಿಡಾರ್ ಯೋಜನೆ ಒಳಗೆ ವಶಪಡಿಸ್ಕೊಂಡಾರ. ನಮಗೆ ಸರಿಯಾದ ಇದನ್ನು ಕೊಟ್ಟಿಲ್ಲ ರೀ, ಅವ್ರು ಪರಿಹಾರ ಧನ ಕೊಟ್ಟಿಲ್ಲ. 45 ಲಕ್ಷ ಕೊಟ್ಟಾರ ಅಂತಂದ್ರೆ ಈಗ ನಾವು ಹೊರಗಡೆ ಕೇಳಕ್ಕೆ ಹೋದ್ರೆ ಭೂಮಿ ರೇಟ್ 60-70 ಲಕ್ಷ ರೂಪಾಯಿ ಆಗಿದಾವೆ ರೀ. ಆಮ್ಯಾಗ ಇನ್ನು 4ನೇ ಭಾಗ ಅಷ್ಟು ದುಡ್ಡು ಕೊಟ್ಟಾರ. ಇನ್ನು ಕೆಲವೊಂದು ಉಳಿದ ರೈತರಿಗೆಲ್ಲ ದುಡ್ಡು ಕೊಟ್ಟಿಲ್ಲ ಇವ್ರು, ಖರಾಬ್ ಅದಾವು ಇದಾವು ಅಂತ ಹೇಳಿ ದುಡ್ಡು ಕೊಟ್ಟಿಲ್ಲ. ಆಮ್ಯಾಗ ಇಲ್ಲಿ ನಮ್ದು 7 ಎಕರೆ ಊರ್ದು ಗೈರಾನ್ ಐತ್ರಿ. ಆ ಗೈರಾನು ವಶಪಡಿಸ್ಕೊಂಡಾರ ಇವ್ರು. ನಮಗೆ ದನಗಳಿಗೆ ಕರುಗಳಿಗೆ ಮೇಯ್ಸಕ್ಕೆ ಜಮೀನು ಇಲ್ಲ, ಮತ್ತು ನಾವು ದನ ಕರ ಎಲ್ಲಿ ಮೇಯಿಸ್ಬೇಕು. ಆಮ್ಯಾಗ ಈ ಥರ ಎಲ್ಲ ರೋಡ್ ಎಲ್ಲ ಹದಗೆಟ್ಸ್ಯಾರ. ನಾವು ಅಡ್ಡಾಡೋದು ತುಟ್ಟಿ ಆಗಿಬಿಟ್ಟದ್ರಿ. ನಮಗೆ ಎಲ್ಲ ದಾರಿ ಎಲ್ಲ ಕೆಟ್ಟಾರ. ಶಾಲಿ ಮಕ್ಕಳಿಗೆ ಹೋಗಾಕ ಬರಾಕ ತೊಂದರೆ. 1,20 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದೀವಿ ಸರ್. 1,20 ಇದ್ರೆ ಅವ್ರು ಬರೀ 45 DC ಮೇಡಮ್ ಅವ್ರು 45 ಫಿಕ್ಸ್ ಮಾಡಿ ಹೊಳ್ಳಿ ನಮ್ಮ ಇದನ್ನು ಕೇಳಲಿಲ್ಲ ಅವರು. ಏನು ನಿಮ್ಮದು ನಮ್ಮ ಕಬಲಾವತಿಯನ್ನು ಕೇಳಿದ್ರೆ ತಮಗೆ ತಾವ ಫಿಕ್ಸ್ ಮಾಡ್ಕೊಂಡ ಅವ್ರು ತಿಳಿದಂಗೆ ಅಷ್ಟು ಕೊಟ್ಟಾರು. ಈಗ ನಾವು ಹೊರಗಡೆ ಭೂಮಿ ಇಡಕ್ಕೆ ಹೋಗ್ಬೋದು ಅಂದ್ರೆ 70 ಲಕ್ಷ 80 ಲಕ್ಷ ಆಗ್ಯಾವು. ಹಿಂಗಾಗಿ ನಮಗೆ ಭಾಳ ಸಮಸ್ಯೆ ಆಗೈತೆ. ಆಮ್ಯಾಗ ನಮ್ಗೆ ಎಲ್ಲರಿಗೂ ಯಾರಿಗೂ ರೈತರಿಗೆ ಕೆಲಸ ಇಲ್ಲಿಗ ನಮಗೆ ಕೆಲಸ ಕೊಡು ಅಂತ ಕೇಳಾಕತ್ತೀವಿ ರೀ. ಇದ್ದದ್ದು ಅಷ್ಟು ಎಲ್ಲ ಹೊಸಪಡಿಸ್ಕೊಂಡಾರ್ರಿ. ಏನು ಬಿಡದಿ ಒಳಗೆ ರೈತರಿಗೆ ಯಾವ ಪರಿಹಾರ ಕೊಡತ್ತಾರಲ್ರಿ, ನಮಗೂ ಆ ರೈತರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಸರ್ಕಾರ ನಮಗೂ ಅದನ್ನ ಫಿಕ್ಸ್ ಮಾಡ್ಬೇಕಂತ ನಾವು ಬೇಡಿಕೆ ಮಾಡ್ಕೊತೀವಿ. ಎಲ್ಲರಿಗೂ ಒಂದೇ ಥರ ಕೊಡಬೇಕು. ಅವು ಎಲ್ಲ ಸರ್ಕಾರ ಕೈಯಾಗೈತೆ ರೀ, ಎಲ್ಲ ಕೊಡ್ಬೇಕು. ಈಗ ನೋಡ್ರಿ, ಯಾರ ಸತ್ತಾರ ಅಂದ್ರೆ ಹೋಗ್ಯಾಕ ಜಾಗ ಇಲ್ರಿ ಸರ್. ಈಗ ಅದನ್ನ ಸದ್ಯಕ್ಕೆಲ್ಲ ನೋಡ್ರಿ, ನೀವೇ ಹೊಲಿಸಿ ನೋಡ್ರಿ, ಇದಷ್ಟು ಎಲ್ಲ ಸ್ಮಶಾನ ಇಲ್ರಿ. ಸ್ಮಶಾನ ಸದ್ಯಕ್ಕೆ ರೋಡ್ ಮಾಡ್ಕೊಂಡಾರಿ. ಅದಕ್ಕೆ ಗೈರಾನ್ ಇತ್ತು, ಆ ಗೈರಾನು ಅವ್ರ ಇದನ್ನ ಮಾಡ್ಕೊಂಡು ರೋಡ್ ಮಾಡಿಬಿಟ್ಟಾರಿ. ನಮ್ಮ ದನ ಕರ ಮೇಯ್ಸಕ್ಕೆ ಜಾಗ ಇಲ್ರಿ, ನಮ್ಮ ಯಾರ ಊರಾಗ ತೀರ್ಕೊಂಡ್ರೆ ಹೋಗ್ಯಾಕ ಜಾಗ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.